ನನಗೆ ಅದು ಒಂದು ಸ್ವಲ್ಪ ನಾಟ್ತು ಅನಿಸುತ್ತೆ. ನನಗೀಗಲೂ ಹಂಗೆ ಅನ್ಸುತ್ತೆ. ಅದಿನ್ನೂ ಸುಧಾ, ತರಂಗ, ವಿಜಯ ಚಿತ್ರ, ರೂಪತಾರ, ಪ್ರಜಾಮತ, ಆಮೇಲೆ ಕನ್ನಡ ಕಲರ್ ಮಾಡಿಬಿಟ್ಟು ಏನಾದರೂ ಬಿಸ್ನೆಸ್ಸು ಅಥವಾ ಜಾಬು ಏನಾದ್ರು ಮಾಡ್ಬೋದು ಅಂತೇಳಿ. ಚಿತ್ರದುರ್ಗ ಜಿಲ್ಲೆಯವನು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮರಡಿಹಳ್ಳಿ ನಮ್ಮ ಸ್ವಂತ ಊರು. ಅಲ್ಲಿ ಹುಟ್ಟಿದ್ದು. ಅಪ್ಪ ಬಂದ್ಬಿಟ್ಟು ಸರ್ಕಾರಿ ನೌಕರರು, ವಿಲೇಜ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದರು. ಈಗ ರಿಟೈರ್ಡು. ಅಮ್ಮ KL ಗಿರಿಜಾ ಅಂತ ಇದು. ಏನು KL ಗಿರಿಜಾ ಅಂತ ಇಲ್ಲ ಅವರು ಆದಮೇಲೆ ಈಗ ನಮ್ಮ ಚಿಕ್ಕಮ್ಮ ಇರೋದು ವಿಜಯ ಅಂತ ಹೇಳ್ಬಿಟ್ಟು, KL ವಿಜಯ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಇರೋದು. ಅವರೇ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು. ಈಗ ಚಿತ್ರದುರ್ಗದಲ್ಲಿ ಇದ್ದಾರೆ ಅಪ್ಪ. ಎಷ್ಟು ಮಕ್ಕಳು, ಅಣ್ಣ ತಮ್ಮಂದ್ರೆ? ನಾವು ನನಗೆ ತಮ್ಮ ಒಬ್ಬ ತಂಗಿ ಇದ್ದಾರೆ. ನೀವು 74ರಲ್ಲಿ ಹುಟ್ಟಿದ್ದೀರಿ? ನಾನು 1974. ನಂದು ಮರಡಿಹಳ್ಳಿ ನಮ್ಮ ಸ್ವಂತ ಊರು. ಅದು ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಟುವರ್ಡ್ಸ್ ಶಿವಮೊಗ್ಗ? ಅಲ್ಲ, ಹೈವೇ. ಚಿತ್ರದುರ್ಗ ಮತ್ತು ಹಿರಿಯೂರು ಮಧ್ಯದಲ್ಲಿ ಬರುತ್ತೆ. ಎಷ್ಟು ಒಂದು 15 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿಂದ ಒಂದು 20 ನಿಮಿಷ ಜರ್ನಿ. ಮರಡಿಹಳ್ಳಿ, ಚಿತ್ರದುರ್ಗ. ನಿಮ್ಮ ತಂದೆಯವರು ಗೌರ್ಮೆಂಟ್ ಎಂಪ್ಲಾಯ್? ಹೌದು, ಸರ್ಕಾರಿ. ಯಾವುದರಲ್ಲಿ ಇದ್ರು ಅವರು? ಅವರು ರೆವಿನ್ಯೂ ಡಿಪಾರ್ಟ್ಮೆಂಟು. ನಿಮಗೆ ಈ ಚಿತ್ರಕಲೆಯ ಬಗ್ಗೆ ಹೇಗೆ ಆಸಕ್ತಿ ಬಂತು? ಹೇಗೆ ಗೊತ್ತಿಲ್ಲ. ಅದು ಚಿಕ್ಕಂದಿನಿಂದನೂ ನನಗೆ ನಮ್ಮ ತಂದೆ ಎಲ್ಲ ಇವು ಹಳ್ಳಿಗೆ ಆ ವಿಲೇಜ್ ಅಕೌಂಟೆಂಟ್ ಆಗಿದ್ರಲ್ವಾ. ಸೊ ಹುಟ್ಟಿ ಬೆಳೆದೆಲ್ಲ ತುಂಬ ಚಿಕ್ಕ ಊರುಗಳು. ಈಗ ಅವರು ನನಗೆ ಜ್ಞಾಪಕ ಇರೋದು ಅಂದರೆ ನನಗೆ ಜ್ಞಾಪಕ ಇರೋಂಗೆ ನನಗೆ ಒಂದು 2ನೇ ಕ್ಲಾಸು 1ನೇ ಕ್ಲಾಸು ಎಲ್ಲ ಭರಮಸಾಗರ, ಚಿತ್ರದುರ್ಗ ಡಿಸ್ಟಿಕ್. ಅದನ್ನು ಚಿತ್ರದುರ್ಗ ತಾಲೂಕು, ಭರಮಸಾಗರ ಅಂತ. ಈಗ ದಾವಣಗೆರೆಗೆ ಇರಬೇಕು ಅನಿಸುತ್ತೆ. ಅಲ್ಲಿ ಇಸಾಮುದ್ರ ಅಂತ ಒಂದು ಪುಟ್ಟ ಊರು. ಅಲ್ಲಿ ಓದಿದ್ದು. ಅಲ್ಲಿ ಕೆರೆ, ಬೆಟ್ಟಗಳು, ಅಡಿಕೆ ತೋಟ, ಬಾಳೆ ತೋಟ, ಆಮೇಲೆ ಕೆರೆ ನೀರು, ಇವೆಲ್ಲ ನನಗೆ ಮೇ ಬಿ ಸ್ಫೂರ್ತಿ ಅನಿಸುತ್ತೆ. ಆಮೇಲೆ ಪಾಳು ಮಂಟಪಗಳಿದ್ವು ಊರ ಮುಂದೆ. ತೇರು ನಿಲ್ಲಿಸ್ತಾ ಇದ್ರು, ರಥ ಅಂತೀವಲ್ಲ ಅದು. ಆಮೇಲೆ ಹಳೆ ದೇವಸ್ಥಾನ ಊರ ಮುಂದೆನೇ. ಅಲ್ಲೇ ಸ್ಕೂಲು ಎಲ್ಲ. ಒಂಥರ ನಾವೇನು ಅನ್ಕೋತೀವಿ ಆ ಥರ ಟಿಪಿಕಲ್ ಹಳ್ಳಿ ಅದು. ಅಲ್ಲಿ ಬೆಳೆದಿದ್ದು ನಾನು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಜ್ಞಾಪಕ ಇರೋಂಗೆ. ಸೊ ಮೇ ಬಿ ಅಲ್ಲಿ ನನಗೆ ಇನ್ಸ್ಪೈರ್ ಆಯಿತು ಅಂತ ಅನಿಸುತ್ತೆ. ನಮ್ಮ ಮೂಲತಃ ತಾತ ಅವರೆಲ್ಲ ಈ ಬಂಗಾರದ ಕೆಲಸ ಅದೆಲ್ಲ ಮಾಡ್ತಾಯಿದ್ರು. ನನಗೆ ಇಲ್ಲಿ ಅದೇ ನೀವು ವಿಶ್ವಕರ್ಮ ಕಮ್ಯುನಿಟಿ ಅವರಾದ್ರಿಂದ ಮೇ ಬಿ ಅದು ನನಗೆ ಗಾಳಿ ಬೀಸ್ತೇನೋ ಗೊತ್ತಿಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಚಿತ್ರ ಬರೆಯೋದು. ಗೋಡೆ ಮೇಲೆ ನಮ್ಮ ಮನೆ ಮುಂದೆ ಆಫೀಸ್ ಕಾಂಪೌಂಡು, ಇದ್ಲಲ್ಲಿ ಗೀಚೋದು, ಹೋಗಿ ಗೋಡೆ ಮೇಲೆ ಬರೆಯೋದು. ಹಿಂಗೆ ಸ್ಟಾರ್ಟ್ ಮಾಡಿದೆ ನಾನು. ಚಾಕ್ ಪೀಸ್ ಮೇಲೆ ತೊಗೊಂಡು ನೆಲದ ಮೇಲೆ ಬರೆಯೋದು, ಬಳಪದಲ್ಲಿ ಬರೆಯೋದು, ಹೀಗೆಲ್ಲ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು. 3 ವರ್ಷಕ್ಕೆ 4 ವರ್ಷಕ್ಕೂ. ಸೊ ಬೇರೆ ಊರುಗಳು, ಬೇರೆ ಜನ, ಬೇರೆ ಒಂಥರ ಪರಿಸರ ಚೆನ್ನಾಗಿತ್ತು. ಅವರು ಯಾವ ಡಿಪಾರ್ಟ್ಮೆಂಟಲ್ಲಿ? ಗ್ರಾಮ ಲೆಕ್ಕಾಧಿಕಾರಿ, ವಿಲೇಜ್ ಅಕೌಂಟೆಂಟ್ ಆಗಿದ್ದರು. ಅವ್ರದ್ದು ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟು ಹೇಳಿದ್ರು. ಅವರು ಚಿತ್ರಕಲೆಯನ್ನು ಮಾಡ್ತಿದ್ರಿಲ್ಲ? ಅವರು ಚಿತ್ರಕಲೆ ಅಂತಂದರೆ ಅವರು ಈ ಡಿಪಾರ್ಟ್ಮೆಂಟಿಗೆ ಬರೋದಕ್ಕಿಂತ ಮುಂಚೆ ಅಂಗಡಿಗೆ ಬೋರ್ಡ್ ಗಿರ್ಡ್ ಬರ್ಕೊಡ್ತಿದ್ದೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ. ನನಗೆ ಹೇಳೋರು ಯಾವಾಗಾದರೂ ಬೋರ್ಡ್ ಗಿರ್ಡ್ ಬರೀತಿದ್ದೆ ಕಣೋ ನಾನು ಅಂತೇಳಿ ಹೇಳ್ತಿದ್ರು ಅವರು. ಅದು ನನಗೆ ಜ್ಞಾಪಕ ಅಷ್ಟೇ.
ಅಂದರೆ ಅವ್ರಿಗಿತ್ತು ಅದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಬರೆಯೋರು. ಅವ್ರದ್ದು ಹೆಂಗೆ ಅಂತಂದರೆ ಅವ್ರ ಆಫೀಸು ಈ ಬುಕ್ಸ್ ಇರುತ್ತಲ್ವ, ನಾವು ಹೆಂಗೆ ನೋಟ್ಸ್ಗಳನ್ನ ಡೆಕೋರೇಟ್ ಮಾಡ್ತೀವೋ ಹಂಗೆ ಅದನ್ನು ಅದ್ರ ಮೇಲ್ಗಡೆ ಹೆಡ್ಡಿಂಗು ಅದೆಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿರೋರು. ಸ್ಕೆಚ್ ಪೆನ್ಗಳು ಅದೆಲ್ಲ ಹೆಂಗೆ ಮಕ್ಳು ಇಟ್ಕೋತಾರೆ ಅದನ್ನೆಲ್ಲ ಇಟ್ಕೊಂಡು ರೂಲರು ದಪ್ಪ ವುಡನ್ ರೂಲರು ಎಲ್ಲ ಇಟ್ಕೊಂಡಿರೋರು. ನೀಟಾಗಿ ಲೈನ್ಸ್ ಹಾಕಿ ಸ್ಕೆಚ್ ಪೆನ್ನಲ್ಲಿ ಎಲ್ಲ ಹೆಸ್ರುಗಳು ಬರೆದು ಹಳ್ಳಿ ಹೆಸರು ಯಾವ ಇದು ಇದಕ್ಕೆ ಸೇರಿದ್ದು ಅದನ್ನೆಲ್ಲ ನೀಟಾಗೆ ಬರೆಯೋರು. ತುಂಬ ಚೆನ್ನಾಗಿತ್ತು ಅವ್ರ ಹ್ಯಾಂಡ್ ರೈಟಿಂಗು. ಅದೆಲ್ಲ ಮೇ ಬಿ ನಮಗೆ ಥರ ಸ್ಫೂರ್ತಿ ಅನ್ನಿಸುತ್ತೆ. ತದನಂತರ ಅಲ್ಲಿ ನಾವು ಚಳ್ಳಕೆರೆ ತಾಲೂಕು ಪರಶುರಾಂಪುರ ಅಂತ ಅಲ್ಲಿಗೆ ಬಂದ್ವಿ. ನಂದು ಅಲ್ಲಿ 4ನೇ ತರಗತಿಯಿಂದ ಸ್ಟಾರ್ಟ್ ಆಯಿತು. ನಂದು ಪ್ರೈಮರಿ ಮಿಡ್ಲಿ ಸ್ಕೂಲು ಎಲ್ಲ ನಾನು ಅಲ್ಲೇ ಓದಿದ್ದು. ಅಲ್ಲಿ ನನಗೆ ಮೊದಲು ಸಿಕ್ಕಿದ್ದು ಒಬ್ಬರು 5ನೇ ತರಗತಿಯಿಂದ. ನಮಗೆ ಅವಾಗ 5ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ABCD ಸ್ಟಾರ್ಟ್ ಆಗ್ತಿದ್ದು 5ನೇ ತರಗತಿ ಅಲ್ವಾ. ಸೊ ಆವಾಗ ನಮಗೆ ಶ್ರೀ ರಾಮರಾಜು ಅಂತ ಹೇಳ್ಬಿಟ್ರು ಟೀಚರು. ಅವ್ರ ಚಿತ್ರ ತುಂಬ ಚೆನ್ನಾಗಿ ಬರೆಯೋರು. ಸಿಕ್ಕಾಬಿಟ್ಟೆ ಬಹಳ ಖುಷಿಯಾಗದವರು. ಅಂದರೆ ಎಲ್ಲ ಗೊತ್ತಿತ್ತು ಅವ್ರಿಗೆ. ಕ್ರಾಫ್ಟ್ ಮಾಡಿಸೋರು, ಈ ಹಳೆ ನೋಟ್ಬುಕ್ ತೆಗೆದ್ಬಿಟ್ಟು ಕಟ್ ಮಾಡಿಸಿ ಅದರಲ್ಲಿ ಬಾಕ್ಸ್ಗಳು ಮಾಡಿಸೋದು, ಡ್ರಾಯಿಂಗ್ ಮಾಡೋದು, ಚಿತ್ರ ಭಾಳ ಒಳ್ಳೆ ಟೀಚರು. ಸೊ ನನಗೆ ಅವ್ರು ಇನ್ಸ್ಪೈರ್. ಅವ್ರು ಏನು ಕಲಿಸ್ತಾ ಇದ್ರು? ಅವ್ರು ಇಂಗ್ಲೀಷ್ ಟೀಚರ್. ಇಂಗ್ಲೀಷು ಅವ್ರು ಕಲಿಸ್ತಾ ಇದ್ದಿದ್ದು. ಅವ್ರು ಡ್ರಾಯಿಂಗ್ ಟೀಚರ್ ಅಲ್ಲ. ಅವರು ನನಗೆ ಚಿತ್ರಕಲೆ ಬಗ್ಗೆ ಸ್ವಲ್ಪ ಇದಾಯಿತು. ಒಂದು ದಿವಸ ಮನೆಗೆ ಬಂದಿದ್ದರು ನಮ್ಮ ತಂದೆ ಹತ್ರ. ಅವರು ಇದು ಕೂಡ ವ್ಯವಸಾಯ ಮಾಡೋರಲ್ವ, ಇದು ರೈತರು ಜೊತೆಗೆ ಅವ್ರದ್ದು ಹೊಲ ಏನೋ ಕೇಳೋಕ್ಕೆ ಏನೋ ಅವ್ರದ್ದು ಕೆಲಸಕ್ಕೆ ಅಂತ ಬಂದಿದ್ದರು. ನನಗೆ ಬೆನ್ ತಟ್ಟಿ ತುಂಬ ಚೆನ್ನಾಗಿ ಬರ್ತೇನೆ ರೀ ಡ್ರಾಯಿಂಗು, ನೋಡುವಂತ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅವನ್ನ ಅಂತ ಬೆನ್ ತಟ್ಟಿ ನನಗೆ ಅದು ಒಂದು ಸ್ವಲ್ಪ ನಾಟ್ತು ಅನಿಸುತ್ತೆ. ನನಗೆ ಈಗಲೂ ಹಂಗೆ ಅನ್ಸುತ್ತೆ. ಅದು ಇನ್ನೂ ಕಣ್ಣಿಗೆ ಕಟ್ಟಿದಂಗಿದೆ. ಅವತ್ತು ಅವ್ರು ಹೇಳಿದ್ದು ನಮ್ಮ ಮನೇಲಿ ಕೈಗೆ ರೆಟ್ಟೆ ಹಿಡ್ಕೊಂಡು ಬೆನ್ ತಟ್ಬಿಟ್ಟು ಹೇಳಿದರು. ಸೊ ಅದು ನನಗೆ ನಾಟ್ತು ಏನೋ ಗೊತ್ತಿಲ್ಲ. ನಮಗೆ ಬರೆಯೋಕ್ಕೆ ಶುರು ಮಾಡಿದೆ. ಬರೀ ಚಿತ್ರ ನಾನು ಬೇರೆ ಏನೂ ಇರ್ತಿರ್ಲಿಲ್ಲ. ಆಟ ಆಡ್ತಿದ್ದೆ. ಆವಾಗ ನಮಗೆ ಮೊಬೈಲ್ ಅನ್ನೋದು ಇರಲಿಲ್ಲ ಅಲ್ವಾ. ಸೊ ಕೆರೆ ಕೋಡಿಯಲ್ಲಿ ಆಟ ಆಡು, ಬುಗುರಿ ಆಡು, ಗೋಲಿ ಆಡು ಜೊತೆಗೆ ನನಗೆ ಮೈಂಡ್ ಫ್ರೆಶ್ ಮಾಡ್ತಿದ್ದಿದ್ದು ಇದೆ ಚಿತ್ರಕಲೆ. ಸೊ ಯಾವುದೋ ಮನೇಲಿ ಸೋಪ್ ತಂದರೆ ಅದರೊಳಗಡೆ ಒಂದು ಇಷ್ಟದ ವೈಟ್ ದಪ್ಪ ಶೀಟ್ ಇರೋದು, ಅದರಲ್ಲಿ ಡ್ರಾ ಮಾಡ್ತಿದ್ದೆ. ವೆಡ್ಡಿಂಗ್ ಕಾರ್ಡ್ಗಳು ಹಿಂದ್ಗಡೆ ಖಾಲಿ ಇತ್ತಂದ್ರೆ ಅವೇ ನಮಗೆ ಡ್ರಾಯಿಂಗ್ ಶೀಟ್ಗಳು. ಆವಾಗಿನ ಕಾಲಕ್ಕೆ ಇದೆಲ್ಲ ಯಾವಾಗಂದರೆ 86-87 ಇಸ್ವಿ. ಆ ಟೈಮಲ್ಲಿ ಡ್ರಾಯಿಂಗ್ ಶೀಟ್ ತೊಗೋ, ವಾಟರ್ ಕಲರ್ ತೊಗೋ, ಪೆನ್ಸಿಲ್ ತೊಗೋ, ಅವೆಲ್ಲ ಏನೂ ಇರಲಿಲ್ಲ. ಸೊ ಏನು ಸಿಗುತ್ತೆ ಏನು ಹಳೆ ಲಗ್ನ ಪತ್ರಿಕೆಗಳು ಅವನ್ನ ಇಟ್ಕೊಂಡು ಹಿಂದೆ ಖಾಲಿ ಇರೋಂಥ ಪ್ಲೇಸ್ಗಳಲ್ಲಿ ಚಿತ್ರಗಳನ್ನ ಬರೆಯೋದು. ನಮ್ಮ ತಂದೆ ಇನ್ನೊಂದು ಏನು ಮಾಡ್ತಾಯಿದ್ದಾರೆ ಅಂದರೆ ಮ್ಯಾಗ್ಝಿನ್ಸ್ ತರಿಸೋರು. ನಂಬ್ತಿರೋ ಬಿಡ್ತಿರೋ ಒಂದು 8ರಿಂದ 10 ಮ್ಯಾಗ್ಝಿನ್ಸ್ ನಮ್ಮ ಮನೆ ಬರೋದು. ಸುಧಾ, ತರಂಗ, ವಿಜಯ ಚಿತ್ರ, ರೂಪತಾರ, ಪ್ರಜಾಮತ, ಆಮೇಲೆ ಪ್ರಜಾವಾಣಿ, ಆಮೇಲೆ ತೆಲುಗು ಜ್ಯೋತಿ ಚಿತ್ರ, ಸಿತಾರ, ಆಂಧ್ರಭೂಮಿ. ಹಿಂಗೆ ಅವರು ಹೊರಗಡೆ ಹೋದರೂ ಪೇಪರ್ಸ್ ತರೋರು. ಅಲ್ಲಿದ್ದರೂ ನಿಮಗೆ ತೆಲುಗು ಕನ್ನಡ ಎರಡೂ ಗೊತ್ತಿತ್ತು ತಂದೆಯವ್ರಿಗೆ ಗೊತ್ತಿತ್ತು. ಸೊ ನಮಗೆ ಅದು ಸ್ವಲ್ಪ ಅಲ್ಲಿ ತೆಲುಗು ಭಾಷೆ ಸೊಗಡಲ್ಲಿ ಚೂರಿತ್ತು. ಸೊ ಎಲ್ಲ ನೋಡ್ತಿದ್ವಿ. ನಮಗೆ ಓದಕ್ಕೆ ಬರ್ತಾ ಇದ್ರು ಅವಾಗ ಚಿತ್ರಗಳು ನೋಡೋದು. ಇದು ಮಾತ್ರ ಕನ್ನಡ ಪತ್ರಿಕೆಗಳನ್ನೆಲ್ಲ ಓದ್ತಾ ಇದ್ವಿ. ಅಲ್ಲಿ ಫಸ್ಟ್ ನೋಡ್ತಿದ್ದು ಬಾಲವಿಹಾರ ಅಂತೇಳಿ. ಅಲ್ಲಿ ಏನಾದರೂ ಈ ಚಿತ್ರ ಬರೆಯೋದು ಹೇಗೆ, ಈ ಚುಕ್ಕೆಗಳನ್ನಿಟ್ಟು ಒಂದಿಷ್ಟು ಫಜಲ್ಸ್ ಕೊಟ್ಟರು ಅದನ್ನೆಲ್ಲ ಸೇರಿಸಿದ್ರು ಡ್ರಾಯಿಂಗ್ ಆಗುತ್ತೆ. ಇವನ್ನೆಲ್ಲ ನೋಡ್ತಿದ್ವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿ ಮಯೂರ ತರಿಸೋರು, ತುಷಾರ ತರಿಸೋರು. ಸೊ ಇವೆಲ್ಲವನ್ನು ಓದ್ತಿದ್ವಿ. ಸೊ ಅದು ನಮಗೆ ಭಾಳ ಒಳ್ಳೆಯ ಅನುಭವ ಕೊಡೋದು. ಅಲ್ಲಿನ ಚಿತ್ರಗಳ ಆಕರ್ಷಣೆ ಇರಲಿಲ್ಲ ಮ್ಯಾಗಝಿನಲ್ಲಿ? ಅಲ್ಲಿ ನನಗೆ ಇವು ವ್ಯಂಗ್ಯ ಚಿತ್ರಗಳು ಬರೋವು. ನಿಮಗೆ ಯಾರ ಚಿತ್ರಗಳು? ಪಾಕೆಟ್ಟು. ನಾನು ನಂಬ್ತಿರೋ ಬಿಡ್ತಿರೋ ನಾನು ಜಾಸ್ತಿ ನೋಡ್ತಿದ್ದು ನಾಡಿಗ್ ಸರ್ದು, ಗುಜ್ಜರಪ್ಪ ಸರ್ದು. ಬಿಟ್ಟರೆ ಹೆಬ್ಳಿಕರ್ ಅಂತೇಳಿ ಪ್ರಜಾಮತದಲ್ಲಿ ಬರೆಯೋರು. ನಾವು ಆ ದೊಡ್ಡ ಜುಮ್ಕಿಗಳು ಬರೆದು ಅದಕ್ಕೆ ಆ ಶೈನಿಂಗ್ ಥರದ್ದು ಹಾಕೋರು. ಅವ್ರ ಚಿತ್ರಗಳು ಅವೆಲ್ಲ ನೋಡ್ತಿದ್ದೆ ನಾನು.
ಅವೆಲ್ಲ ನನಗೆ ಈಗಲೂ ನಾನು ಖುಷಿಯಾಗುತ್ತೆ ಅವರೆಲ್ಲ ಅವನ್ನ ನೋಡಿ ನಾನು ಇಷ್ಟ ಆಗ್ತಿದ್ದಿದ್ದು. ಕನ್ನಡ ಪ್ರಭಾಗಿ ಇವ್ರು ಬರೀತಿದ್ರು ಅನ್ಸುತ್ತೆ, ನಾಡಿಗ್ ಸರ್ ಬರೀತಾ ಇದ್ರು. ಅಲ್ಲ ಕನ್ನಡ ನರೇಂದ್ರ ಸರ್ ಉದಯವಾಣಿ. ಆಮೇಲೆ ನಾಡಿಗ್ ಸರ್ ಪಾಕೆಟ್ ಇವು, ನರೇಂದ್ರ ಸರ್ ಇದಕ್ಕೆ ಬರೀತಿದ್ರು. ಆಮೇಲೆ ಇವರು ಗುಜ್ಜರಪ್ಪ ಇದಕ್ಕೆ ಬರೀತಾರೆ, ಪ್ರಜಾವಾಣಿಗೆ ಬರೀತಾ ಇದ್ರು. ಸೊ ಅವೆಲ್ಲ ನೋಡ್ತಿದ್ವಿ, ಎಲ್ಲ ಅವೇ ನಮಗೆ ಸ್ಫೂರ್ತಿ. ತೆಲುಗಲ್ಲಿ ಯಾವ ಚಿತ್ರ ಗಮನಿಸಿಲ್ಲ? ಬಾಪು ಅವ್ರದ್ದು ನೋಡ್ತಾ ಬಾಪು ಅವ್ರ ಚಿತ್ರಗಳು ತುಂಬ ಸಾಂಪ್ರದಾಯಿಕ ಇರೋವು, ತುಂಬ ಬ್ಯೂಟಿಫುಲ್ ಆಗಿರೋವು. ಆ ಕಣ್ಣು, ಆ ಡಿಟೇಲು, ಆ ಎಕ್ಸ್ಪ್ರೆಷನ್ಸು ಅವೆಲ್ಲ ತುಂಬ ಚೆನ್ನಾಗಿರೋ. ಬಾಪು ಅವ್ರ ಚಿತ್ರಗಳು ನಾನು ತುಂಬ ಅವ್ರದ್ದು ಯಾವ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಗೊತ್ತಿಲ್ಲ. ಅವ್ರದ್ದು ಆಂಧ್ರಭೂಮಿ ಎಲ್ಲದರಲ್ಲೂ ಉಪಯೋಗಿಸೋರು ಅವರು. ಅಂದರೆ ಅವ್ರೇನು ಇದಕ್ಕೆ ಮಾಡ್ತಾ ಇದ್ರು, ಅವರು ಚಿತ್ರ ನಿರ್ದೇಶಕರಲ್ವಾ, ಆದ್ರಿಂದ ಅವರು ಸುಮಾರು ಈಗ ನಾನು ಎಷ್ಟೋ ಸರಿ ಯಾವುದಕ್ಕಾದ್ರು ಬೇಕು ಅಂದ್ರೆ ಅವರ ಚಿತ್ರಗಳನ್ನ ಸ್ಫೂರ್ತಿ ತಗೊಂಡು ಮಾಡ್ತಿದ್ವಿ. ನಿಮ್ಮದು ಮನೆ ಮಾತು ತೆಲುಗು ಕನ್ನಡ? ಕನ್ನಡ, ಅಚ್ಚ ಕನ್ನಡಿಗರು ನಾವು. ಆದರೆ ಅಲ್ಲಿ ತೆಲುಗು ಪ್ರಭಾವ ಇದೆ ಅಲ್ಲಿ? ಹೌದು, ಇತ್ತು. ಅಂದರೆ ತೆಲುಗು ಸಿನಿಮಾಗಳು ನೋಡ್ತಿದ್ವಿ, ಕನ್ನಡ ಸಿನಿಮಾಗಳು ನೋಡ್ತಿದ್ವಿ. ಅಲ್ಲಿಂದ ಆಂಧ್ರಕ್ಕೆ ಎಷ್ಟು ದೂರ ಹೋಗುತ್ತೆ? ಅಲ್ಲಿಂದ ಅಂತಂದರೆ ಮೇ ಬಿ ಒಂದು 50 ಕಿಲೋಮೀಟರ್ ಬರೋದು ಅನ್ಸುತ್ತೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾನು ಈ ಭರಮಸಾಗರದಲ್ಲಿ ನಾಡಿಗೇರು ಅಂತ ಒಬ್ಬರು ಇದ್ದಾರೆ, ವ್ಯಂಗ್ಯ ಚಿತ್ರ ಗೊತ್ತಿಲ್ಲ. ಅದಾಯಿತು. ಅದು ನಿಮ್ಮ ತಮ್ಮಂದ್ರು, ಒಬ್ಬ ತಮ್ಮ ಒಂದು ತಂಗಿ ಇದೆ. ಅವ್ರು ಏನು ಮಾಡ್ತಾರೆ ಅವರು? ಈಗ ತಮ್ಮ ಬಂದ್ಬಿಟ್ಟು ಅವನು ಚಿತ್ರದುರ್ಗ SDM ಇದೆಯಲ್ಲ ಇಂಜಿನಿಯರಿಂಗ್ ಕಾಲೇಜು, ಅಲ್ಲಿ ಅವರು ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾನೆ. ಅವನು ತಂಗಿ ಮದುವೆ ಆಗಿದೆ, ಅವಳು ಅಲ್ಲಿ. ಅವ್ರಿಗೆ ಚಿತ್ರಕಲೆ ಇಲ್ಲ ಅವ್ರು ಯಾರೂ ಮಾಡಲಿಲ್ಲ. ನಮ್ಮ ಮನೇಲಿ ಮೂವರಲ್ಲಿ ನಾನು ಒಬ್ಬನೇ ಶುರು ಮಾಡಿದ್ದು. ನಿಮ್ಮ ತಾಯಿ ನಿಮ್ಮ ಎಷ್ಟನೇ ವಯಸ್ಸಲ್ಲಿ ತೀರೋದ್ರು? ನಾವು ಹೈಸ್ಕೂಲ್ ಓದ್ಬೇಕಾದ್ರೆ ನಮ್ಮ ತಾಯಿ ತೀರ್ಕೊಂಡ್ರು. ಇನ್ನೊಬ್ರು ಚಿಕ್ಕಮ್ಮ ಬಂದಿದ್ದಾರೆ. ಅದಾದಮೇಲೆ ಮನೇಲಿ ತುಂಬ ನೋಡ್ಕೊಳ್ಳೋಕ್ಕೆ ಬೇಕಿತ್ತು. ಸೊ ಅದರಿಂದ ಇವರು ನಮ್ಮ ಸಂಬಂಧಿಕರೇ. ಎರಡನೇ ಮದುವೆ ಆಯಿತು. ಅದಾದಮೇಲೆ ಅವರು ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನೀವು ಮತ್ತೆ ಈ ಆರ್ಟ್ SLC ಆದಮೇಲೆ ಆರ್ಟ್ ಸ್ಕೂಲಿಗೆ ಹೋದ್ರೆ? ಇಲ್ಲ, ಅದೊಂದು ದೊಡ್ಡ ಕಥೆನೇ ಇದೆ. SLC ನಾವು 1990ರಲ್ಲಿ ಅಲ್ಲಿಂದ ನಾವು ಹರಿಹರ ತಾಲೂಕಿಗೆ ಟ್ರಾನ್ಸ್ಫರ್ ಆಯಿತು. ಇಲ್ಲಿ 7th ಮುಗೀತು, 8th ಅಡ್ಮಿಷನ್ ಆಗೋ ಟೈಮಲ್ಲಿ ಹರಿಹರ ತಾಲೂಕಿಗೆ ಟ್ರಾನ್ಸ್ಫರ್ ಆಯಿತು. ನಮ್ಮ ತಂದೆ ಅಲ್ಲಿಂದ ಶಿಫ್ಟ್ ಆಗೋಕ್ಕೆ 15 ದಿವಸ 20 ದಿವಸ ಆಗುತ್ತೆ ಅಂದರು. ಸೊ ಮತ್ತೆ ಸಮಸ್ಯೆ ಆಗ್ಬಿಡುತ್ತಂತ ಇಲ್ಲಿ ಪರಶುರಾಂಪುರದಲ್ಲಿ 8ನೇ ತರಗತಿಗೆ ಅಡ್ಮಿಷನ್ ಮಾಡಿಸಿದ್ರು. ಮಾಡಿಸಿ ಒಂದು 15 ದಿವಸ ಹೋದೆ. ಅದಾದಮೇಲೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ನಾನು ಹರಿಹರ ತಾಲೂಕು ನಂದಿತಾವರೆ ಅಂತ ಒಂದು ಚಿಕ್ಕ ಊರು, ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಬಟ್ ಮನೆ ಮಾಡಿದ್ದು ಮಲೆಬೆನ್ನೂರದ್ದು ಹೋಬಳಿ ಹೆಡ್ಕ್ವಾರ್ಟ್ರು, ಅಲ್ಲಿಗೆ ನನ್ನ ತೊಗೊಂಡೋಗಿ ಸೇರಿಸಿದ್ರು. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ನಾನು ಚಿತ್ರ ಬರಿತಿದ್ನಲ್ವ ಎಲ್ಲಿ ಪರಶುರಾಂಪುರದಲ್ಲಿ, ಅಲ್ಲಿ ಸಿನಿಮಾ ಟೆಂಟ್ಗಳಿಗೆ ಅವ್ರೇನು ಮಾಡೋದು ಅಂದರೆ ಪೋಸ್ಟ್ ಅಂಟಿಸೋರು ಕೆಳಗಡೆ ಗ್ಯಾಪ್ ಇರೋದು, ಅಲ್ಲಿ ನೀಲಿ ಪುಡೀಲಿ ಬರಿಬೇಕಾಯ್ತು ಹೆಸರುಗಳು. ನಾನು ಎಲ್ಲಾದರೂ ಆಟ ಆಡ್ತಾ ಇರಲಿ, ಗೋಲಿ ಕರ್ಕೊಂಡೋಗ್ರು, ಬಾ ಇಲ್ಲಿ ನೀನು ಬರೀ ಬಾ, ಚೆನ್ನಾಗಿ ಬರೀತೀಯ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗರು. ಈಚಲು ಮರದ ಕಡ್ಡಿನೇ ಬ್ರಷು, ಅದರಿಂದ ಡ್ರಾಯಿಂಗ್ ಇದನ್ನು ಬರಿತೀವಿ. ಈ ದಿನ 3 ಆಟಗಳು, ಕನ್ನಡ ಕಲರ್. ಅದರದ್ದು ಫೋಟೋಗಳೇನಾರು ಇದೆಯಾ ನಿಮ್ಮಲ್ಲಿ? ಅದರ ಫೋಟೋಗಳೇನಾರು ತೆಗೆದಿದ್ದೀರಿ? ಇಲ್ಲ ಇಲ್ಲ ಏನು ನಾನು 1983-84 ಇವೆಲ್ಲ ಆಗಿದ್ದು. ಅದಾದಮೇಲೆ ನಾನು ಕನ್ನಡ, ನಿಮ್ಮ ತಂದೆಯವರಿಗೆ ಕನ್ನಡ ಎಲ್ಲ ಅಕ್ಷರ ವಿನ್ಯಾಸ ಗೊತ್ತಿದ್ದು ಅಂತ ಹೇಳಿದ್ರು. ಭಾಳ ಚೆನ್ನಾಗಿ ಬರೆಯೋರು, ಬುಕ್ ಮೇಲೆಲ್ಲ ಬರೆಯೋರು. ಎಕ್ಸಲೆಂಟ್ ರೈಟಿಂಗ್ ಅವ್ರದ್ದು, ಭಾಳ ಚೆನ್ನಾಗಿರೋದು ಅಕ್ಷರ. ಓಕೆ, 8ನೇ ಕ್ಲಾಸು. ಹಾಗೆ ತೆಲುಗು ಕನ್ನಡ ಎರಡೂ ಬರೀತಿದ್ರ ಸಿನಿಮಾಕ್ಕೆ? ಇಲ್ಲ ಎಲ್ಲ ಕನ್ನಡದಲ್ಲೇ ಹೆಸರು ಬರೀತಿದ್ವಿ. ತೆಲುಗಾಗಿರಲಿ ಈ ದಿನ 3 ಆಟಗಳು ಅಂತೇಳಿ 2 ಆಟಗಳು, ತಪ್ಪದೆ ನೋಡಿ ಅಂತ ಬರೆದು, ಅದು ಏನು ಫಾಂಟ್ಸ್ ಡಿಸೈನ್ ಇದೆಯೋ ಅದನ್ನು ದೊಡ್ಡದಾಗಿ ಅವರು ಒಂದು ನ್ಯೂಸ್ ಪೇಪರ್ ಅಂಟಿಸಿರೋರು ಕೆಳಗೆ, ಅಲ್ಲಿ ಬರಿತಿದ್ದೆ. ನಮ್ಮ ತಂದೆ ಓದಿಯೋರು, ನೀನು ವಿಲೇಜ್ ಅಕೌಂಟೆಂಟ್ ಮಗ ಕಾಣೋ ನೀನು ಅಂದರೆ ಅವ್ರಿಗೊಂದು ವ್ಯಾಲ್ಯೂ ಇರೋದಲ್ಲಿ, ನಿಂಗೆಲ್ಲ ಹೋಗಿ ಬರೀಬಾರ್ದು ಅಂತೇಳಿ ನಮ್ಮ ತಂದೆ ಬೈಯೋರು. ಆದರೂ ತಪ್ಪಿಸ್ಕೊಂಡ್ಬಿಟ್ಟು ಹೋಗಿ ಬರೀತಿದ್ದೆ. ಹರಿಹರ ತಾಲೂಕು ಬಂದ್ವಿ. ಸೊ ಬಂದಾದಮೇಲೆ ಅಲ್ಲಿ ಹಳ್ಳಿ ಅಂತೇಳಿ ನಮ್ಮದು ವಿದ್ಯಾಭ್ಯಾಸಕ್ಕೋಸ್ಕರ ಅಲ್ಲಿ ಪಕ್ಕದಲ್ಲಿ ಮಲೆಬೆನ್ನೂರು ಅಂತ ಹೋಬಳಿ ಹೆಡ್ಕ್ವಾರ್ಟ್ರು, ಅಲ್ಲಿ ಮನೆ ಮಾಡಿದರು. ಸೊ ಅಲ್ಲಿ ನಾವಿದ್ವಿ. ಅಲ್ಲಿ 8ನೇ ಕ್ಲಾಸು, 8, 9, 10 ನಾನು ಅಲ್ಲಿ ಓದಿದ್ದು. ಸೊ ಅಲ್ಲಿ ಅಷ್ಟೇ, ಈ ಸ್ಕೂಲ್ಗಳಲ್ಲಿ ಏನೇ ಫಂಕ್ಷನ್ಸ್ ಆಗಲಿ, ಯಾವುದೇ ಡ್ರಾಯಿಂಗು ಕಾಂಪಿಟೇಷನ್ಸ್ ಇತ್ತು ಅಂದರೆ ನಾನೇ ಮುಂದೆ. ಆಮೇಲೆ ಕೊನೆ ಪೇಜ್ಗಳು, ನೋಟ್ಸ್ಗಳಲ್ಲಿ ಕೊನೆ ಪೇಜ್ಗಳಲ್ಲಿ ಚಿತ್ರಗಳು ಬರೆಯೋದು, ಬರೀ ಇದೇ ಕೆಲಸ ನನಗೆ.
ನೀವು ಆರ್ಟ್ ಟೀಚರ ಚಿತ್ರ ಹಾಗೆಲ್ಲ ಬರಿತಿದ್ರಿಲ್ಲ? ಚಿತ್ರಗಳು ಅಂದರೆ ಟೀಚರ್ದೆಲ್ಲ ಬರೀತಿದ್ದು ಅಷ್ಟೊಂದು ತುಂಟತನ ಏನು ಮಾಡ್ತಿರ್ಲಿಲ್ಲ. ಬಟ್ ಏನಂತಂದರೆ ಏನು ಕಾಣುತ್ತೆ ಈ ವಿವೇಕಾನಂದ ಕಂಡ್ರೆ ಆ ಕವಿಗಳ ಚಿತ್ರಗಳೆಲ್ಲ ಸ್ಕೆಚ್ ಮಾಡ್ತಾ ಇದ್ವಿ ಅವಾಗೆಲ್ಲ. ಈಗ 4ನೇ ಕ್ಲಾಸ್ ತರಗತಿಲಿ ಇವರು ಭಗತ್ ಸಿಂಗು ಅವ್ರ ಬಗ್ಗೆ ಎಲ್ಲ ಬುಕ್ಕುಗಳಲ್ಲಿ ರೇಖಾಚಿತ್ರಗಳಿರೋವು, ಅವನ್ನೆಲ್ಲ ಕಾಪಿ ಮಾಡಿ ಬರಿತಾ ಇದ್ವಿ. ಸುಭಾಷ್ ಚಂದ್ರ ಬೋಸು, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗು, ಯಾರ್ಯಾರ್ದು ಇರುತ್ತೆ, ಲಾಲಾ ಲಜಪತ್ ರಾಯ್ ಅವರೆಲ್ಲ ಚಿತ್ರಗಳನ್ನ ಬರಿತಾ ಇದ್ದೆ. ಸೊ ಅದು ನನಗೆ ನನ್ನ ಪಡಿ ನಾನೇ ಅದು ಖುಷಿ ಪಡ್ತಾ ಇದ್ದೆ. ಅವ್ರು ಸರ್ ನಮಗೇನು ರಾಮರಾಜ್ ಮಾಸ್ಟ್ರು ಹೇಳಿದರು ಅಂದರೆ ಅಲ್ಲಿವರೆಗೂ ನನಗೆ ಎಲ್ಲೂ ಡ್ರಾಯಿಂಗ್ ಟೀಚರ್ ಇರಲಿಲ್ಲ, ಯಾವುದೇ ಸ್ಕೂಲಲ್ಲೂ ಡ್ರಾಯಿಂಗ್ ಟೀಚರ್ ಇಲ್ಲ. 8ನೇ ಕ್ಲಾಸಿಗೆ ಬಂದಾಗ ಇಂಗ್ಲೀಷ್ ಟೀಚರ ಸಂಪರ್ಕ ಹೋಯ್ತು ನಿಮಗೆ? ಹೋಯ್ತು. ಅಲ್ಲಿ ಬಿಟ್ಬಿಟ್ವಿ. ಅಲ್ಲಿ ಬಿಟ್ಟಾದ್ಮೇಲೆ ಇಲ್ಲಿಗೆ ಬಂದ್ವಿ, ಏನು ಸಂಪರ್ಕ ಇಲ್ಲ, ಏನಿಲ್ಲ. ನನಗೆ ಡ್ರಾಯಿಂಗ್ ಟೀಚರ್ ಅನ್ನೋದು ಯಾರು ಇಲ್ಲವೇ ಇಲ್ಲ. ಸ್ವಂತ ಡ್ರಾಯಿಂಗ್ ಸ್ಕೂಲ್ ಟೀಚರ್ ಒಬ್ಬರು ಇರ್ತಾರಲ್ವ? ಇಲ್ಲ 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 ಇಲ್ಲ, ನನಗೆ ಎಲ್ಲೆಲ್ಲೂ ಸಿಗಲಿಲ್ಲ. ನನಗೆ ಈಗ ಇದಾರೇನೋ, ಈಗಲೂ ಸರ್ಕಾರಿನೋ ಅಲ್ಲಿ ಎಲ್ಲೂ ಅಷ್ಟೊಂದು ನೇಮಿಸ್ಕೋತಾ ಇಲ್ಲ, ಕಮ್ಮಿ ಇದೆ. ಭಾಳ ಜನಕ್ಕೆ ಬೇಕು, ನೇಮಿಸ್ಕೋತಾ ಇಲ್ಲ. ಬಟ್ ಕೆಲವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರುತ್ತಾರೆ, ಕೆಲವು ಕಡೆ ಇರಲ್ಲ. ನಿಮ್ದು ಮತ್ತೆ SLC ಎಲ್ಲಿವರೆಗೆ? ಅಲ್ಲೇ ಇದರಲ್ಲೇ ಆಗಿದ್ದು, ಮಲೆಬೆನ್ನೂರಲ್ಲಿ. ಅಷ್ಟೊತ್ತಿಗೆ ನಮ್ಮ ತಾಯಿ ತೀರ್ಕೊಂಡು ಎಲ್ಲ ಸ್ವಲ್ಪ ಏರುಪೇರು ಆಗಿತ್ತು. ನಮ್ಮ ತಂದೆ ಏನು ಮಾಡಿದ್ರು, ನನಗೆ ಡಿ.ಫಾರ್ಮಾ ಸೇರ್ಕೋ, ಡಿ.ಫಾರ್ಮಾ ಮಾಡಿಬಿಟ್ಟು ಏನಾದರೂ ಬಿಸ್ನೆಸ್ಸು ಅಥವಾ ಜಾಬು ಏನಾದ್ರು ಮಾಡ್ಬೋದು ಅಂಥೇಳಿ 10th ನಂದು ಇಂಗ್ಲೀಷ್ ಮೀಡಿಯಮ್ಮು. ಸೊ ತೊಗೊಂಡೋಗಿ ಇಲ್ಲಿ ಹರಪನಹಳ್ಳಿಲಿ ಡಿ.ಫಾರ್ಮಾಗೆ ಸೇರಿಸ್ಬಿಟ್ರು. ಅದು ಬಳ್ಳಾರಿ ಜಿಲ್ಲೆ ಅಂತ? ಆವಾಗ ಅದು ಬಳ್ಳಾರಿ ಜಿಲ್ಲೆ ಅನ್ಸುತ್ತೆ. ಅವಾಗ ಬಳ್ಳಾರಿ ಜಿಲ್ಲೆ ಅಲ್ಲ, ಅವಾಗ ಹರಿಬೊಮ್ಮನಹಳ್ಳಿ ತಾಲೂಕು. ಮೇ ಬಿ ಅದು ಇದಾಗಿರಲಿಲ್ಲ ಅನ್ಸುತ್ತೆ. ಅದು ಚಿತ್ರದುರ್ಗ ಜಿಲ್ಲೆ ಒಳಗಿದೆ. ಅದು ಇರಲಿಲ್ಲ, ದಾವಣಗೆರೆ ಜಿಲ್ಲೆ ಇತ್ತೇನೆ, ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋಗಿ ಸೇರಿಸಿದ್ರು. ತೆಗ್ಗಿನ ಮಠ ಅಂತ ಒಂದು ಸಂಸ್ಥೆ. 4,000 ರೂಪಾಯಿ ಆಗಿನ ಕಾಲಕ್ಕೆ 90s ಡೊನೇಷನ್ ಕಟ್ಟಿ 2nd ಕ್ಲಾಸ್ ಬಂದಿದ್ದೆ. ಯಾರೋ ಅವ್ರ ಪರಿಚಯದರಲ್ಲಿ ಹೂವಿನ ಅಡಿಗೆಯಲ್ಲಿ ಅಪ್ಪಾಜಿ ಜೊತೆಗೆ ಕೆಲಸ ಮಾಡ್ತಿದ್ದಾರೆ, ಯಾರೋ ಪರಿಚಯದವರಿದ್ದರು. ಅವ್ರು ಕರ್ಕೊಂಡೋಗಿ ಒಂದು ಚಿಕ್ಕ ರೂಮ್ ಮಾಡಿ ನನಗಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಅಡ್ಮಿಷನ್ ಮಾಡಿಸ್ಬಂದರು. ನಾನು ಬರೀ ರೆಕಾರ್ಡ್ಗಳು ಡ್ರಾಯಿಂಗ್ ಮಾಡ್ತಾಯಿದ್ದೆ, ನೋಟ್ಸ್ಗಳು ನೀಟಾಗಿ ಬರ್ಕೋತಾ ಇದ್ದೆ. ಸೊ ನನಗೆ ಅಷ್ಟಾಗೆ ಕೇಳಿದೆ ಅಲ್ಲಿಗೂ, ದಾವಣಗೆರೆ ಚಿತ್ರಕಲಾ ಶಾಲೆಗೆ ಸೇರ್ತೀನಿ ಇದರಲ್ಲಿ ಅಂತ. ಅವಾಗ ಡಿಪ್ಲೊಮಾ ಏನೋ ಇತ್ತದು, ಡಿಪ್ಲೊಮಾ ಮಾಡ್ತೀನಿ, ಡ್ರಾಯಿಂಗ್ ಡಿಪ್ಲೊಮಾ. ಬೇಡ ಅದರಲ್ಲಿ ಏನೂ ಇಲ್ಲ, ಬೇಡ ಅಂತ.